ಕೃಷ್ಣ, ಏನ್ ಪಿತಾಜಿ? ಇಡೀ ಮಾನವ ಕುಲಾನೇ ಮಲಗಿ ದೆವ್ವ ಎತ್ ಕುಡಿಯವತ್ತಾದ್ರೂ ನೀನಿನ್ನು ಯಾಕಪ್ಪ ಬಿತ್ಕೊಂಡಿಲ್ಲ? ನಿದ್ದೆ ಬರ್ತಾ ಇಲ್ಲ ಪಿತಾಜಿ. ಅಯ್ಯೋ, ನಿಮ್ಮಮ್ಮ ಏನಾದ್ರು ಜ್ಞಾಪಕಕ್ಕೆ ಬದ್ಲಾಕಂತ? ಇಲ್ಲ. ನಿಮ್ಮಜ್ಜಿ ಏನಾದ್ರು ಜ್ಞಾಪಕಕ್ಕೆ ಬದ್ಲಾ? ಇಲ್ಲ. ಹೋಗ್ಲಿ, ಈ ಮನೇಲಿ ಯಾರಾದ್ರೂ ನಿನ್ನ ಬೈದ್ರಕಂತ? ಇಲ್ಲ ಇಲ್ಲ. ಮತ್ ಯಾಕಪ್ಪ ಈ ಯೋಚನೆ? ನಂಗ ನಾನ್ ಜೈಲಲ್ಲಿದ್ದಾಗ ಬೆಂಚ್ ಕಲ್ ಮೇಲೆ ಮಲಗಿದ್ದಾಗ ದಿನಾ ರಾತ್ರಿ ಸೊಳ್ಳೆಗಳೆಲ್ಲ ಮೈ ತುಂಬಾ ಮುತ್ಕೊಂಡು ಗುಯಿ ಗುಚ್ಚುತ್ತಾ ಸಪ್ತ ಸ್ವರ ಹಾಡ್ತಾ ಇದ್ವು. ಸಂಧಿ ಗೊಂದಿಗಳಿಂದ ತಿಗಣೆಗಳೆಲ್ಲ ಬಂದು ಮೈ ತುಂಬಾ ಮುತ್ಕೊಂಡು ರಕ್ತನ ಹೀರ್ತಾ ಆನಂದ ಪಡ್ತಾ ಇದ್ವು. ನಾವೆಲ್ಲ ಜೈಲ್ನಲ್ಲಿ ಒಂದೇ ರಕ್ತ ಹಂಚ್ಕೊಂಡು ಒಡ ಹುಟ್ಟಿದವ್ರ ತರ ಇದ್ವಿ. ಆದ್ರೆ ಇಲ್ಲೇನಿದೆ ಮಾರಿಯಮ್ಮನ್ ಡೆಸ್ಕು. ಈ ವಿಷಯ ನಿಮ್ಮತ್ತಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನೂ ನಿನ್ನಿಬ್ಬರನ್ನು ಜೈಲಿಗೆ ಕಳಿಸ್ಬಿಡ್ತಾಳೆ ಕಣೋ. ಲೇ ಕೇಳು, ಒಂದ್ ಆನೆ ತಂದ್ಕೊಡು ಅಂದ್ರೆ ತಂದ್ಕೊಡ್ಬಹುದು, ಒಂದ್ ಕುದುರೆ ತಂದ್ಕೊಡು ಅಂದ್ರು ತಂದ್ಕೊಡ್ಬಹುದು, ಬೇಡ ಒಂದ್ ಕತ್ತೆ ತಂದ್ಕೊಡು ಅಂದ್ರು ನಿನ್ ತಲೆನೆಲ್ಲ ನುಣ್ಣಗೆ ಬೋಳ್ಸಿ 3 ನಾಮ ಹಾಕ್ಬಿಟ್ಟು ತಿರುಪತಿಗೆ ಹೋಗ್ತಾ ಇರು ಅಂತ ಕಳಿಸ್ಕೊಡ್ಬಹುದು. ಹೋಗಿ ಹೋಗಿ ಸೊಳ್ಳೆ ತಿಗಣೆ ತಂದ್ಕೊಡು ಅಂದ್ರೆ ನಾನ್ ಎಲ್ಲಿಂದನಪ್ಪ ತಂದ್ಕೊಡ್ಲಿ? ನನಗ್ ಬೇಡ, ನನಗ್ ಸೊಳ್ಳೆನೇ ಬೇಕು, ತಿಗಣೆನೇ ಬೇಕು. ಕೃಷ್ಣ ಕೃಷ್ಣ, ಎಲ್ಲದಕ್ಕಿಂತ ನಿನ್ ಕ್ಷೇಮ, ನಿನ್ನ ಆರೋಗ್ಯನೇ ಮುಖ್ಯ ಕಂದ. ನಾಳೆಯಿಂದಲೇ 50 ಜನನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಸೊಳ್ಳೆ ತಿಗಣಿನ ತರಿಸಿ ಮುಚ್ಚಳಪ್ಪ. ಮೋಹಿನಿ, ಆ ಟ್ಯಾಕ್ಸಿ ಡ್ರೈವರ್ ಮಾಡಿದ ಅವಮಾನಕ್ಕೆ ಫೀಲ್ ಮಾಡ್ತಿದ್ಯಾ? ಇಲ್ಲ ಕಣೆ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀನಿ. ಎಷ್ಟೊತ್ತು ಅಂತ ಪಶ್ಚಾತ್ತಾಪ ಪಡ್ತೀಯ? ಬೆಳಗ್ಗೆ ಟಿಫನ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಈಗ್ಲಾದು ಬಾರಿ ಊಟಕ್ಕೆ? ನನಗೆ ಊಟ ಬೇಡ. ಮತ್ತಿನ್ನೇನ್ ಬೇಕೆ? ನನಗೆ ಊಟ ಬೇಡ. ನಮಸ್ಕಾರ ಅಂಕಲ್. ನಮಸ್ಕಾರ. ಯಾರಮ್ಮ ನೀನು? ನಾನು ಮೋಹಿನಿ ಅಂತ. ಶಿವ ಅವ್ರನ್ನ ನೋಡೋಣ ಅಂತ ಬಂದೆ. ಶಿವನ? ಯಾಕಮ್ಮ, ಅವನೇನಾದ್ರೂ ಚಿಲ್ಲರೆ ಕೊಡೋದು ಮರ್ತ್ಬಿಟ್ಟಿದ್ನ? ಇಲ್ಲ ಅಂಕಲ್, ನಾನೇ ಅವ್ರ ಹತ್ರ ಚಿಲ್ಲರೆ ಆಗಿ ನಡ್ಕೊಂಡು ಮರ್ಯಾದೆ ಕೊಡೋದನ್ನ ಮರ್ತ್ಬಿಟ್ಟಿದ್ದೆ. ಮರ್ಯಾದೆ ಕೊಡೋದು ಏನಮ್ಮ ಇದು? ಅದು ಒಂಥರ ಈ ನಟ್ಗೂ ಬೋಲ್ಟ್ಗೂ ಇರೋ ಸಂಬಂಧ ಇದ್ದ ಹಾಗೆ. ಕರೆಕ್ಟ್ ಕರೆಕ್ಟ್. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂಕಲ್. ನೀವೇ ನನ್ನ ಪರವಾಗಿ ಶಿವ ಅವ್ರ ಹತ್ರ ಮಾತಾಡ್ಬೇಕು. ನಮ್ ಶಿವ ಹತ್ರ ನಿನ್ ಪರವಾಗಿ ನಾನೇ ಯಾಕಮ್ಮ ಮಾತಾಡ್ಬೇಕು? ಏನು ನೋಡಮ್ಮ, ಆ ಸನ್ಯಾಸಿ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಅದು ರೀಬೋರ್ ಗಾಡಿ ಸ್ಟಾರ್ಟೇ ಆಗಲ್ಲ. ಆ ಶೋರೂಮ್ ಗಾಡಿ ಹತ್ರ ನಾನು ನಿನ್ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡ್ತೀನಿ. ಆಲ್ವೇಸ್ ಎಟ್ ಗ್ರೇಟ್. ಶಿವ ಶಿವ, ಇಳ್ಕೇಳೋ, ನಿನ್ ಕೇಸು ಶೆಡ್ಗೆ ಹುಡ್ಕೊಂಡ್ ಬಂದ್ಬಿಟ್ಟಿದೆ. ಮ್ಯಾಟ್ರು ಬಹಳ ಸೀರಿಯಸ್ ಆಗಿರ್ಬೇಕು. ಊಟ ಸೇರ್ತಾ ಇಲ್ವಂತೆ. ಅದಕ್ಕೆ ನಾನೇನೋ ಮಾಡ್ಲಿ? ನಮ್ ಶೆಡ್ ಪಕ್ಕದಲ್ಲಿ ದನದ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಹೋಗಿ ತೋರ್ಸಕ್ ಹೇಳು. ಅವ್ರು ಕಲ್ಕಚ್ಚಿಗೆ ಪರಿಸಾಗ ಔಷಧಿ ಕೊಡ್ತಾರೆ. ಅದನ್ನ ಕುಡಿದ್ಮೇಲೆ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಸಿಕ್ಕಿದ ಕಸ ಕಡ್ಡಿ ಗೊಬ್ಬರ ಎಲ್ಲ ತಿನ್ಬೋದು. ಶಿವು, ಈ ಕ್ರೇಜಿ ಮಾತು ಕೇಳು. ಇದು ಕಲಗಚ್ ಕನೆಕ್ಷನ್ ಅಲ್ಲ, ಲಬಕ್ ಚಬಕ್ ಕನೆಕ್ಷನ್. ನೋಡಿದ್ರ ಅಂಕಲ್, ನಿಮ್ ಗಾಡಿಗಿಂತ ನನ್ನ ಬಾಡಿ ತುಂಬಾ ಬಿಸಿ ಆಗಿದೆ. ಈ ಥರ್ಮಾಮೀಟರ್ ಒಡೆದು ಹೋಗಿದೆ. ಅಂಕಲ್, ಈಗ್ಲಾದ್ರೂ ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಕಂಗ್ರಾಚುಲೇಷನ್ಸ್ ಅಂಕಲ್. ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಅಂಕಲ್, ಯಾವ ಡಾಕ್ಟರ್ ಇಂದನೇ ಈ ಬಿಸಿನ ತಣ್ಣಗ್ ಮಾಡೋಕ್ ಆಗಲ್ಲ ಅಂಕಲ್. ಅಂಕಲ್, ನೀವು ಒಂದ್ 20 ವರ್ಷ ಹಿಂದಕ್ಕೆ ಹೋಗಿ. ಯಾಕೆ ಹೋಗ್ಬೇಕು? ನಿಮ್ ಫ್ಲಾಶ್ ಬ್ಯಾಕ್ ನೋಡೋಣ ಅಂಕಲ್. ನನಗೆ ಫ್ಲಾಶ್ ಬ್ಯಾಕೇ ಇಲ್ವೇ? ಏನೋ ನಿಮಗೆ ಫ್ಲಾಶ್ ಬ್ಯಾಕ್ ಇಲ್ವಾ? ನಿಮ್ಮಿಂದ ಎಷ್ಟು ಜನಕ್ಕೆ ಜ್ವರ ಬಂದಿಲ್ಲ, ನಿಮ್ಮಿಂದ ಎಷ್ಟು ಜನ ಊಟ ಮಾಡಿಲ್ಲ, ನಿಮ್ಮಿಂದ ಎಷ್ಟು ಜನ ನಿದ್ದೆ ಗೆಟ್ಟಿಲ್ಲ, ನಿಮ್ಮಿಂದ ಎಷ್ಟು ಜನಕ್ಕೆ ಅದಾಗಿಲ್ಲ, ನಿಮ್ಮಿಂದ ಎಷ್ಟು ಜನಕ್ಕೆ ಇದಾಗಿಲ್ಲ. ಮಿಸ್ಟರ್ ಪ್ರಣಯ ರಾಜ್, ಯಾಕೆ ನಮ್ಮ ಅಂಕಲ್ ತಲೆ ತಿಂತಾ ಇದೀಯ ನೀನು? ನೀವು ನನ್ ತಿನ್ಲಿಲ್ಲ,
ಅದಕ್ಕೆ ನಾನ್ ನಿಮ್ ಅಂಕಲ್ ತಲೆ ತಿಂತಿದ್ದೀನಿ. ಈ ಸಂತೋಷ, ಮೊದಲು ಜಾಗ ಖಾಲಿ ಮಾಡು. ಖಾಲಿ ಮಾಡಲ್ಲ. ಅಂದ್ರೆ ಇಲ್ಲೇ ಟೆಂಟ್ ಹಾಕ್ತೀಯಾ? ಕರೆಕ್ಟ್, ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ಶಿವು ಅಲ್ಲಿ ನೋಡಿ. ಏ ಯಾಕಿದಲ್ಲ? ಪ್ರೇಮಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ. ಪ್ರೇಮಕ್ಕೆ ಜೂನಿಯರ್ ಪ್ರೇಮಿಗಳೇ, ಸೀನಿಯರ್ ಪ್ರೇಮಿಗಳೇ, ಸಬ್ ಜೂನಿಯರ್ ಪ್ರೇಮಿಗಳೇ, ಎಕ್ಸ್ ಪ್ರೇಮಿಗಳೇ, ಮಿಕ್ಸ್ ಪ್ರೇಮಿಗಳೇ, ಆ ಟ್ಯಾಕ್ಸಿ ಡ್ರೈವರ್ ಶಿವು ನನ್ನ ಹೃದಯನ ಕದ್ದುಕೊಂಡು ಬಂದ್ಬಿಟ್ಟಿದ್ದಾನೆ. 108 ಖಾತೆಗಳಿಗೆ 108 ಸಚಿವರಿದ್ದಾರೆ ತಾನೆ. ಆದ್ರೆ ಈ ಪ್ರೇಮಕ್ಕೆ ಖಾತೆ ಇದೆಯಾ? ಪ್ರೇಮಕ್ಕೆ ಸಚಿವರಿದ್ದಾರ? ಇಲ್ಲ. ಯಾಕಿಲ್ಲ? ಯಾಕಿರಬಾರ್ದು? ಇದ್ರೆ ಏನ್ ತಪ್ಪು? ನನ್ನ ಪ್ರೇಮಕ್ಕೆ ಜಯ ಸಿಗೋವರೆಗೂ ಈ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ನಿಲ್ಲಿಸೋದಿಲ್ಲ. ಥ್ಯಾಂಕ್ ಯು. ಮೋಹಿನಿ, ಮೆತ್ಕಮ್ಮ ಮೆತ್ಕಮ್ಮ. ಅಲ್ಲ, ಇವತ್ತಿಗೆ 7 ದಿವಸ ಆಯ್ತು. ಹೀಗೆ ಉಪವಾಸ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನಮ್ಮ? ನೋಡು, ಕೆಮ್ತಾ ಇದೆಯಾ? ಇಲ್ಲ ಅಂಕಲ್, ಗಂಡಸರಿಗಾದ್ರೆ ಈ ಮುಖದಲ್ಲಿ ಗಡ್ಡ ಬರುತ್ತೆ, ಅವ್ರಿಗೆ ಸುಸ್ತಾಗಿರೋ ಕಳೆ ಇರುತ್ತೆ. ಆದ್ರೆ ಹೆಂಗಸರಿಗೆ ಆ ಕೆಟ್ಟಪ್ಪೆ ಬರೋಲ್ವೇ, ಅದಕ್ಕೆ ಈ ಕೆಮ್ಮೆ ಉಳ್ದಿರೋದು. ನೋಡಮ್ಮ, ಈ ಉಪವಾಸ ಸತ್ಯಾಗ್ರಹ ನೀನ್ ನಿಲ್ಲಿಸ್ಬಿಡು. ಇಲ್ಲ ಅಂಕಲ್, ಈ ಮೋಹಿನಿ ಮುಂದಿನ ಹೆಜ್ಜೆನ ಹಿಂದೆ ಇಡೋಲ್ಲ. ಮೋಹಿನಿ, ನಾ ಅವತ್ತಿಂದ ನೋಡ್ತಾನೆ ಇದ್ದೀನಿ, ನಿಂದು ತುಂಬಾ ಜಾಸ್ತಿ ಆಯ್ತು. ಈ ಹುಚ್ಚಾಟ ನಿಲ್ಸ್ಬಿಟ್ಟು ಈ ಉಪವಾಸ ನಿಲ್ಸು. ಅನ್ಯವ ಪ್ರಾಣ ಕಳ್ಕೊಬೇಡ. ಆ ಶುಭ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಶಿವು. ಹಾಗ್ ಸತ್ರೆ ಪ್ರೇಮದ ಕಥೆಗಳಲ್ಲಿ ನಮ್ಮಿಬ್ಬರ ಹೆಸರು ಒಟ್ಟಿಗೆ ಇರುತ್ತಲ್ಲ, ಅಷ್ಟೇ ಸಾಕು. ಮೋಹಿನಿ, ನನ್ನಲ್ಲಿ ಏನ್ ಕಂಡ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನಾನೊಬ್ಬ ಬಡವ, ನೀನ್ ಆಕಾಶ, ನಾನು ಭೂಮಿ. ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಅನ್ನೋದು ಮರಿಬೇಡ. ಪ್ರೇಮಕ್ಕೆ ಬಡವ ಬಲ್ಲಿದ ಭೇದ, ಜಾತಿ, ಧರ್ಮ ಇದ್ಯಾವುದೂ ಇಲ್ಲ ಶಿವು. ಇದನ್ನೆಲ್ಲ ಮೀರಿ ನಿಂತಿರೋದೇ ನಿಜವಾದ ಪ್ರೀತಿ. ಅವನಿಂದ ಏನಾಗ್ಬೇಕು ಹೇಳಮ್ಮ? ಐ ಲವ್ ಯು ಅಂತ ಹೇಳ್ಬೇಕು. 3 ಪದ ನಿನ್ನಿಂದ ಕೇಳ್ಬೇಕು ಅಂತ ಪ್ರಾಣ ಬಿಡ್ತಾ ಇದ್ದಾಳೆ. ಹೇಳ್ದೆ ಯಾಕೋ ಸಾಯಿಸ್ತಾ ಇದ್ಯಾ? ಹೇಳೋ ಶಿವು, ಪ್ಲೀಸ್ ಹೇಳೋ. ಹೇಳಯ್ಯೋ, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಗ್ ಹೋಗತ್ತೋ, ಹೇಳೋ. ಶಿವ್, ಮೋಹಿನಿ, ಶಿವು.